ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 25ನೇ ಅಧ್ಯಾಯ. ದೃಢಧನ್ವನು ವಾಲ್ಮೀಕಿ ಋಷಿಗಳನ್ನು ಪುರುಷೋತ್ತಮ ಮಾಸದ ಉದ್ಯಾಪನೆಯ ವಿಧಿವಿಧಾನಗಳನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಆಗ ಋಷಿಗಳು ಹೇಳುತ್ತಾರೆ, ಪುರುಷೋತ್ತಮ ಮಾಸದ ವ್ರತಾಚರಣೆಯ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಈ ವ್ರತದ ಉದ್ಯಾಪನೆ ಮಾಡಬೇಕು. ಈ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ, ಅಷ್ಟಮಿ ಅಥವಾ ನವಮಿ ತಿಥಿಗಳು ಉದ್ಯಾಪನೆ ಮಾಡಲು ಪವಿತ್ರವಾದಂತಹ ತಿಥಿಗಳು. ಅಂದು ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾತರ್ವಿಧಿಗಳನ್ನು ಪೂರೈಸಿ ನಂತರ ಶಕ್ತಿ ಇದ್ದಷ್ಟು ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಬೇಕು. ಮೊದಲು ಪತ್ನಿ ಸಹಿತವಾಗಿ ಹೋಗಿ 33 ಬ್ರಾಹ್ಮಣರನ್ನು ಆಹ್ವಾನಿಸಬೇಕು. ಅಷ್ಟು ಶಕ್ತಿ ಇಲ್ಲದಿದ್ದರೆ 5 ಇಲ್ಲವೇ 7 ಬ್ರಾಹ್ಮಣರುಗಳನ್ನು ಕರೆಯಬೇಕು. ಪುನಃ ಮಧ್ಯಾಹ್ನ ಕಾಲಕ್ಕೆ 16 ಸೇರು ಇರುವಂತೆ ಪಂಚಧಾನ್ಯದಿಂದ ಇಲ್ಲವೇ ಅದರ ಕಾಲು ಭಾಗದಷ್ಟು ಪಂಚಧಾನ್ಯದಿಂದ ಭದ್ರವಾದಂಥ ಮಂಡಲವನ್ನು ರಚಿಸಬೇಕು. ಅದರ ಮೇಲೆ ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನಿಂದ ಮಾಡಿದಂತಹ 4 ಕಲಶಗಳನ್ನು ಸ್ಥಾಪಿಸಬೇಕು. ನಂತರ 4 ವ್ಯೂಹಗಳ ಪ್ರೀತ್ಯರ್ಥವಾಗಿ 4 ದಿಕ್ಕುಗಳಲ್ಲಿಯೂ ಸ್ಥಾಪಿಸಿರುವ ಆ ಕಳಶಗಳಿಗೆ ಉತ್ತಮ ವಸ್ತ್ರಗಳನ್ನು ಹೊದಿಸಬೇಕು. ಅವುಗಳ ಮೇಲೆ ವಾಸುದೇವ, ಬಲರಾಮ, ಪ್ರದ್ಯುಮ್ನ ಹಾಗೂ ಅನಿರುದ್ಧರನ್ನು ಸ್ಥಾಪಿಸಬೇಕು. ಪುರುಷೋತ್ತಮ ಮಾಸದ ವ್ರತಾರಂಭದಲ್ಲಿ ಕಳಸದಲ್ಲಿ ಸ್ಥಾಪಿಸಿದ್ದ ರಾಧಾ ಸಹಿತ ಶ್ರೀಕೃಷ್ಣನನ್ನು ಕಳಸ ಸಹಿತ ತಂದು ಮಂಡಲದ ಮಧ್ಯದಲ್ಲಿ ಸ್ಥಾಪಿಸಬೇಕು. ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಆಚಾರ್ಯರನ್ನು ಮತ್ತು ಜಪಕ್ಕಾಗಿ 4 ಬ್ರಾಹ್ಮಣರನ್ನು ಆಹ್ವಾನಿಸಿ ಉಂಗುರದ ಸಹಿತ ವಸ್ತ್ರವನ್ನು ಕೊಡಬೇಕು. ಶರೀರದ ಶುದ್ಧಿಗಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಗೋದಾನವನ್ನು ಮಾಡಬೇಕು. ಸಪತ್ನಿಕನಾಗಿ ಪೂರ್ವೋಕ್ತ ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಬೇಕು. 4 ಬ್ರಾಹ್ಮಣರಿಂದ ಚತುರ್ವ್ಯೂಹದ ಜಪ ಮಾಡಿಸಬೇಕು. 4 ದಿಕ್ಕುಗಳಲ್ಲಿಯೂ 4 ದೀಪಗಳನ್ನು ಕಳಸದ ಮೇಲೆ ಸ್ಥಾಪಿಸಬೇಕು. ನಂತರ ಕ್ರಮವಾಗಿ ಎಳನೀರು ಮುಂತಾದವುಗಳಿಂದ ಶ್ರದ್ಧಾಭಕ್ತಿಗಳಿಂದ ಅರ್ಘ್ಯ ದಾನವನ್ನು ಮಾಡಬೇಕು. ಭಕ್ತಿಪೂರ್ವಕವಾಗಿ ಪುರುಷೋತ್ತಮನಿಗೆ ಚತುರ್ಥ್ಯಂತ ನಾಮ ಮಂತ್ರಗಳಿಂದ ಎಳ್ಳಿನಿಂದ ಹೋಮವನ್ನು ಮಾಡಬೇಕು. ತರ್ಪಣ ಮತ್ತು ಮಾರ್ಜನದ ನಂತರ ಆರತಿ ಮಾಡಬೇಕು. ನಂತರ ಧ್ಯಾನ, ಭಗವಂತನಿಗೆ ಪುಷ್ಪಾಂಜಲಿಗಳನ್ನು ಸಮರ್ಪಿಸಿ ಪತ್ನಿ ಸಹಿತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಆಚಾರ್ಯರಿಗೆ ಹಾಗೂ ಬ್ರಾಹ್ಮಣರಿಗೆ ವಸ್ತ್ರ, ಆಭರಣ ಮತ್ತು ದಕ್ಷಿಣೆಯನ್ನು ಕೊಡಬೇಕು. ಹಾಲು ಕೊಡುತ್ತಿರುವ ಕರುವಿರುವ ಹಸುವಿಗೆ ವಸ್ತ್ರಾದಿಗಳಿಂದ ಪೂಜಿಸಿ ದಾನವನ್ನು ಮಾಡಬೇಕು. ಇದರಿಂದ ಮಹಾಪುಣ್ಯವು ದೊರಕುವುದು. ಆಹ್ವಾನಿತರಾದ ಬ್ರಾಹ್ಮಣ ದಂಪತಿಗಳಿಗೆ ಕಂಚಿನ ಪಾತ್ರೆಯಲ್ಲಿ ಹಣ್ಣುಗಳನ್ನಿಟ್ಟು ದಾನ ಮಾಡಬೇಕು. ಪುರುಷೋತ್ತಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕರಿಸಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಮೃಷ್ಟಾನ್ನ ಭೋಜನವನ್ನು ಉಣಿಸಬೇಕು. ಮಧ್ಯ ಮಧ್ಯ ಪ್ರೀತಿಯಿಂದ ಉಪಚರಿಸಬೇಕು. ನಂತರ ಆದರಪೂರ್ವಕವಾಗಿ ತಾಂಬೂಲ ಕೊಡಬೇಕು. ಪರಮಾತ್ಮನಲ್ಲಿ ಕ್ಷಮೆಯಾಚನೆಯನ್ನು ಮಾಡಬೇಕು. ಭೂತಗಳಿಗೆ ಅನ್ನದ ಬಲಿಯನ್ನು ಕೊಡಬೇಕು. ನಂತರ ಬಂಧು ಬಳಗದವರ ಸಹಿತವಾಗಿ ಊಟವನ್ನು ಮಾಡಬೇಕು. ಅಮಾವಾಸ್ಯೆಯ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಕೃಷ್ಣನ ಪ್ರತಿಮೆಗೆ ಪೂಜಿಸಬೇಕು. ನಂತರ ದೇವರ ವಿಸರ್ಜನೆಯನ್ನು ಮಾಡಬೇಕು. ಆ ಮೂರ್ತಿಗಳನ್ನು ಆಚಾರ್ಯರಿಗೆ ದಾನವಾಗಿ ಕೊಡಬೇಕು. ಯಾರು ಈ ಪ್ರಕಾರ ಶ್ರೀ ಪುರುಷೋತ್ತಮ ಮಾಸದ ವ್ರತವನ್ನು ದೃಢಭಕ್ತಿಯಿಂದ ಮಾಡಿ ಉದ್ಯಾಪನೆ ಮಾಡುವರು, ಅವರು ತಮ್ಮ ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಗೋಲೋಕದಲ್ಲಿ ಶಾಶ್ವತವಾಗಿ ನೆಲೆಸುವರು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 25ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.